ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್. ಇವತ್ತಿನ ನನ್ನ ಡೇ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿದೆ, ಲಾಸ್ಟ್ವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆನೇ ಎದ್ದು ಫಸ್ಟು ನನ್ನ ರೊಟೀನ ಸ್ಟಾರ್ಟ್ ಮಾಡಿಕೊಂಡೆ. ಅದಾದಮೇಲೆ ಬಾಗಿಲನ್ನು ತೊಳೆದೆ. ಯಾಕಂದರೆ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಬಾಗಿಲೆಲ್ಲ ಫಸ್ಟು ತೊಳಿಬೇಕಾಗಿತ್ತು ನೀಟಾಗಿ. ಬಾಗಿಲೆಲ್ಲ ನೀಟಾಗಿ ತೊಳೆದು ರಂಗೋಲಿ ಹಾಕೋಣ ಅಂತ ಹಾಕೊತಾ ಇದ್ದೀನಿ. ನಮ್ಮದು ಬಾಗಿಲು ತೊಳೆಯೋಕ್ಕೆ ಸುಮಾರು ಹಾಫ್ ಆನ್ ಅವರಿಂದ ಮುಕ್ಕಾಲು ಅವರ್ ಹಿಡಿಯುತ್ತೆ. ಯಾಕಂದರೆ ತುಂಬ ದೊಡ್ಡದಾಗಿರೋದ್ರಿಂದ ಬಾಗಿಲು ತೊಳೆಯೋಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ. ಸೊ ಅದಕ್ಕೋಸ್ಕರ ಫಸ್ಟು ಬಾಗಿಲು ತೊಳೆದ್ಬಿಡೋಣ, ಆಮೇಲೆ ಮಿಕ್ಕಿದ ಕೆಲಸ ಅಂದ್ಬಿಟ್ಟು ಫಸ್ಟು ಮುಂದೆ ಎಲ್ಲ ಈ ರೀತಿ ನೀಟಾಗಿ ಬಾಗಿಲು ತೊಳ್ಕೊಂಡು ಅದಾದಮೇಲೆ ಈ ರೀತಿ ರಂಗೋಲಿ ಹಾಕ್ಕೊಂಡಿದ್ದೀನಿ. ಈ ರೀತಿ ರಂಗೋಲಿ ಹಾಕ್ಕೊಂಡ್ಮೇಲೆ ಮಾರ್ನಿಂಗಿಗೆ ಹೆಲ್ದಿ ಸ್ನ್ಯಾಕ್ಸ್ ಮಾಡಿಸ್ಕೊತಾ ಇದ್ದೀನಿ. ಅಂದರೆ 2 ಥರ ಕಾಳುಗಳನ್ನ ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ. ಅದಾದಮೇಲೆ ಅದಕ್ಕೆ ಒಂದು ಈರುಳ್ಳಿ, ಸ್ವಲ್ಪ ಕರಿಬೇವು ಹೆಚ್ಚಿಟ್ಕೊಂಡಿದ್ದೀನಿ. ಅದಾದಮೇಲೆ 1 ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡ್ಬಿಟ್ರೆ ಸೊ ಹೆಲ್ದಿ ಸ್ನ್ಯಾಕ್ಸ್ ರೆಡಿ. ಸ್ವಲ್ಪ ಪೆಪ್ಪರ್ ಹಾಕ್ಕೊಬೇಕು, ಖಾರಕ್ಕೆ ಪೆಪ್ಪರ್ ಹಾಕ್ಕೊಂಡು ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಹೆಲ್ದಿ ಸ್ನ್ಯಾಕ್ಸ್ ರೆಡಿಯಾಗಿ ಹೋಗ್ಬಿಡುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಇಲ್ಲಿ ನೀವು ಕಾಳುಗಳನ್ನ ಮೊಳಕೆ ಬರೆಸಿ ಕೂಡ ಯೂಸ್ ಮಾಡ್ಬೋದು, ಅದು ಇನ್ನೂ ತುಂಬಾ ಹೆಲ್ದಿಯಾಗಿರುತ್ತೆ. ಸೊ ನಾನು ಈ ರೀತಿ ಪ್ರಿಪೇರ್ ಮಾಡಿಕೊಂಡೆ ಹೆಲ್ದಿ ಸ್ನ್ಯಾಕ್ಸ್ಗೋಸ್ಕರ. ಸೊ ಇದನ್ನು ಮಾರ್ನಿಂಗು ನಾನು ತೊಗೊಂಡಿದ್ದು. ವೀಕ್ಲಿ ಒನ್ಸ್ ಆದ್ರೂ ಈ ಥರ ಕಾಳುಗಳನ್ನ ತಿಂತಾಯಿದ್ರೆ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ಈ ರೀತಿ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಇವತ್ತು ತಿಂಡಿಗೆ ಸಿಂಪಲ್ಲಾಗಿ ಇನ್ಸ್ಟೆಂಟ್ ಪುಳಿಯೋಗರೆ ಮಾಡ್ಕೊಂಡಿದ್ದೆ. ಸೊ ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ಈ ಪುಳಿಯೋಗರೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಸಿಂಪಲ್ಲು. ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಅದಾದಮೇಲೆ 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನು ಕಡಲೆಕಾಯಿ ಬೀಜ ಹಾಕ್ಬಿಟ್ಟು ನೀಟಾಗಿ ಅದು ಕೆಂಪಗಾಗೋವರೆಗೂ ಹುರ್ಕೊಬೇಕಾಗುತ್ತೆ. ಅದನ್ನು ನೀಟಾಗಿ ಹುರ್ಕೊಂಡಾದಮೇಲೆ ಇಲ್ಲಿ ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ. ಕರಿಬೇವು, ಅದಾದಮೇಲೆ ಒಣಮೆಣ್ಸಿನ್ಕಾಯಿ, ಸ್ವಲ್ಪ ನಿಮಗೆ ಬೇಕಂದರೆ ಹುಣ್ಸೆಹಣ್ಣು ರಸ ಹಾಕ್ಕೊಬೋದು, ಇಲ್ಲಾಂದರೆ ಬೇಡ. ನಾನಿಲ್ಲಿ ಇಲ್ಲ ಹಾಕ್ಕೊತಾ ಇಲ್ಲ. ಸರಿ, ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊಂಬಿಟ್ಟು ನೀಟಾಗಿ ಹುರ್ಕೊಬೇಕಾಗುತ್ತೆ. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದಾದಮೇಲೆ ನಾನು ಇನ್ಸ್ಟೆಂಟ್ ಅಂತ ಹೇಳಿದ್ನಲ್ಲ, ಸೊ MTR ಪೌಡರ್ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡಾದಮೇಲೆ MTR ಪೌಡರ್ ಹಾಕ್ಬಿಟ್ಟು ಅನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಇನ್ಸ್ಟೆಂಟ್ ಪುಳಿಯೋಗರೆ ರೆಡಿ ಅಂತ. ಇಷ್ಟೇ ಇದು. ಬೇರೆ ಜಾಸ್ತಿ ನಾವು ಮಾಮೂಲಿ ಪುಳಿಯೋಗರೆ ಮಾಡ್ತೀವಲ್ಲ ಆ ರೀತಿ ಏನಿಲ್ಲ, ಸಿಂಪಲ್ಲಾಗಿ ಆಗಿಬಿಡುತ್ತೆ. ಒಂದು 5 ನಿಮಿಷಕ್ಕೆ ಆಗೋಗ್ಬಿಡುತ್ತೆ. ಇಲ್ಲಿ ವೆಜಿಟೇಬಲ್ಸ್ ಆಗಲಿ ಬೇರೆ ಏನು ಕಟ್ಟಿಂಗ್ ಇಲ್ಲದೆ ಇರೋದ್ರಿಂದ 5 ನಿಮಿಷ ಸಾಕು. 5ರಿಂದ 10 ನಿಮಿಷ ಅನ್ನ ಮಾಡೋಕ್ಕೆ ಮಾತ್ರ ಟೈಮು, ಬಟ್ ಇದಕ್ಕೆ ಮಾತ್ರ ಒಂದು 5 ನಿಮಿಷ ಸಾಕಾಗುತ್ತೆ ಅಷ್ಟೇ. ಈಗ ಅನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಪುಳಿಯೋಗರೆ ರೆಡಿ ಆಗಿಬಿಡುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನನ್ನ ಮಗನಿಗೆ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿಬಿಡ್ತೀನಿ ಟೈಮ್ ಇಲ್ಲ ಅಂದಾಗ. ಬೇಗ ಆಗಬೇಕು ಅಂತ ಹೋಟ್ಲಿಂದ ತರಿಸಿ ಹಾಕೋ ಬದಲು ಇದು ಬೆಟರ್ ಅಂತ, ಬೇಗ ಆಗೋಗ್ಬಿಡುತ್ತೆ. ಹೋಟ್ಲದು ಹೆಲ್ದಿಯಾಗಿರಲ್ಲ. ಸೊ ಈ ರೀತಿ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ, ಟೇಸ್ಟು ಸೂಪರಾಗಿರುತ್ತೆ.
ಸೊ ಮಾರ್ನಿಂಗು ನಾನು ಕೂಡ ಅದನ್ನೇ ತಿಂಡಿ ತಿನ್ಕೊಂಬಿಟ್ಟೆ. ಅದಾದಮೇಲೆ ಅವನಿಗೆ 5 ಗಂಟೆಗೆ ಸ್ವಲ್ಪ ಪಾಪ್ಕಾರ್ನ್ ಮಾಡಿ ಹಾಕೋಣ ಅಂದ್ಬಿಟ್ಟು ಪಾಪ್ಕಾರ್ನ್ಗೆ ರೆಡಿ ಮಾಡ್ತಾಯಿದ್ದೀನಿ. ಅವನಿಗೆ 5 ಗಂಟೆ ಆದಮೇಲೆ ಸ್ಟಡಿ ಅವರ್ ಇರುತ್ತೆ. ಸ್ಟಡಿ ಅವರ್ ಓದಬೇಕು ಅಂದರೆ ಅವನಿಗೆ ಹೊಟ್ಟೆ ಹಶ್ವಾಗ್ತಾ ಇರುತ್ತೆ. ಲಂಚ್ ಮಾಡಿರ್ತಾನೆ ಮಧ್ಯಾಹ್ನ. ಅದಕ್ಕೋಸ್ಕರ ಅವನು ಈ ಥರ ಏನಾದರೂ ಸ್ನ್ಯಾಕ್ಸ್ ಕೇಳ್ತಾನೆ. ತಿರ್ಗಾ ತಿಂಡಿ ಅದೆಲ್ಲ ಅವ್ನಿಗೆ ಇಷ್ಟಪಡಲ್ಲ. ಅದಕ್ಕೋಸ್ಕರ ಇಲ್ಲಿ ನಾನು ಪಾಪ್ಕಾರ್ನ್ ಮಾಡಿ ಹಾಕ್ಬಿಡೋಣ, ಇಷ್ಟಪಟ್ಟು ತಿಂತಾನೆ ಅಂದ್ಬಿಟ್ಟು ಪಾಪ್ಕಾರ್ನ ರೆಡಿ ಮಾಡ್ತಾಯಿದ್ದೀನಿ. ಅದು ಅಷ್ಟೇ ಒಂದು 5ರಿಂದ 10 ನಿಮಿಷಕ್ಕೆ ಆಗೋಗ್ಬಿಡುತ್ತೆ ಪಾಪ್ಕಾರ್ನ್ ಕೂಡ, ಹಾಕಿಡಬೇಕಷ್ಟೆ. ಸೊ ಅವ್ನ ಬಾಕ್ಸ್ಗೋಸ್ಕರನೇ ಮಾರ್ನಿಂಗ್ ಆದರೆ ಅವ್ನ ಬಾಕ್ಸ್ಗೆ ಏನು ಪ್ರಿಪೇರ್ ಮಾಡಬೇಕು ಅನ್ನೋದೇ ತಲೆ ಕೆಡ್ತಾ ಇರುತ್ತೆ. ಅವನಿಗೂ ಇಷ್ಟ ಆಗಬೇಕಲ್ವ, ಅವ್ನಿಗೆ ಇಷ್ಟ ಆಗೋ ಥರ ಮಾಡಬೇಕು ಅಂದ್ಬಿಟ್ಟು ನಾನು ಕೂಡ ಏನೇನೋ ಟ್ರೈ ಮಾಡ್ತಾಯಿರ್ತೀನಿ. ಸೊ ಇವತ್ತಿಗೆ ಅದು ಈ ರೀತಿ ಮಾಡಿ ಹಾಕಿದ್ದೀನಿ. ಅಂದರೆ ಪುಳಿಯೋಗರೆ, ಮ್ಯಾಂಗೋ ಮತ್ತು ಈ ರೀತಿ ಪಾಪ್ಕಾರ್ನ ರೆಡಿ ಮಾಡಿ ಹಾಕಿದ್ದೀನಿ. ಸೊ ಪಾಪ್ಕಾರ್ನು ಕೂಡ ಅಷ್ಟೇ ಒಂದು 5 ನಿಮಿಷಕ್ಕೆ ರೆಡಿ ಆಗೋಗ್ಬಿಡ್ತು. 5 ನಿಮಿಷ ರೆಡಿ ಆಗಿದ ತಕ್ಷಣವೇ ಅವ್ನ ಬಾಕ್ಸ್ಗೆ ಈಗ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಅಂದರೆ ಬಾಕ್ಸ್ಗೆ ನಾನು ಮ್ಯಾಂಗೋ ಹಾಕಿದ್ದೆ, ಪುಳಿಯೋಗರೆ, ಅದಾದಮೇಲೆ ಪಾಪ್ಕಾರ್ನ್ ಈ ರೀತಿ ರೆಡಿ ಮಾಡಿ ಕಳಿಸಿದ್ದೆ. ಅವ್ನ ಬಾಕ್ಸ್ಗೆ ಈ ಥರ ಬೇಕೇ ಬೇಕು. ಅವ್ನು ಮಾರ್ನಿಂಗ್ 8ಗೆ ಇಲ್ಲಿ ಮನೆ ಬಿಟ್ಟರೆ ಅವ್ನು ಬರೋದೇ 7:30. ಅದಕ್ಕೋಸ್ಕರ ಇವತ್ತು ಹುಣ್ಮೆ ಆಗಿರೋದ್ರಿಂದ ಇವತ್ತು ಮನೆ ಒರೆಸೋಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಒರೆಸ್ತಾ ಇದ್ದೀನಿ. ಅಂದರೆ ನೆಗೆಟಿವಿಟಿನೆಲ್ಲ ಅದು ಎಳ್ಕೊಳ್ಳುತ್ತೆ ಅಂದ್ಬಿಟ್ಟು ಆವಾಗಲಿಂದನೂ ನಮ್ಮ ಅಜ್ಜಿಯಿಂದನೂ ಹೇಳ್ತಾಯಿದ್ರು ಈ ರೀತಿ ಮಾಡಿ ಒರೆಸ್ಬೇಕು ಅಂತ. ಒರೆಸ್ತೀನಿ, ಬಟ್ ಏನಾಗುತ್ತೆ ಅಂದರೆ ಮಧ್ಯದಲ್ಲಿ ಮರ್ತೋಗ್ಬಿಡುತ್ತೆ. ಸೊ ಮನೆಯೆಲ್ಲ ಒರೆಸಾದ್ಮೇಲೆ ಸ್ವಲ್ಪ ತರಕಾರಿ ಬೇಕಿತ್ತು, ಅದನ್ನೆಲ್ಲ ತೊಗೊಂಡು ಬಂದೆ. ತರಕಾರಿ ಮನೆ ಮುಂದೆನೇ ಬಂದಿತ್ತು, ನಾನು ಹೊರಗಡೆ ಎಲ್ಲೂ ಹೋಗಿಲ್ಲ. ತರಕಾರಿ ಎಲ್ಲ ಎತ್ತಿಟ್ಟು ಡಿಮಾರ್ಟ್ಗೆ ಹೋಗ್ಬಿಟ್ಟು ಸ್ವಲ್ಪ ಗ್ರಾಸರಿ ತರಬೇಕಿತ್ತು. ಗ್ರಾಸರಿ ಎಲ್ಲ ತಂದೆ. ರಾಕ್ಸ್, ಪಿಂಕ್ ಸಾಲ್ಟ್ ಬೇಕಿತ್ತು, ಮತ್ತು ಪಾಸ್ತಾ ಬೇಕಿತ್ತು. ಹೀಗೆ ಗ್ರೀನ್ ಟೀ ಎಲ್ಲ ಖಾಲಿಯಾಗಿತ್ತು. ಅದಕ್ಕೋಸ್ಕರ ತಂದುಬಿಟ್ಟು ಅದನ್ನೆಲ್ಲ ನೀಟಾಗಿ ಜೋಡಿಸಿಟ್ಕೊಳ್ಳೋಣ ಅಂದ್ಬಿಟ್ಟು ಜೋಡಿಸಿಟ್ಕೊತಾ ಇದ್ದೀನಿ. ಡಿಮಾರ್ಟಲ್ಲಾದರೆ ನಮಗೇನು ಬೇಕು ಅದು ಸಿಗ್ತಾ ಹೋಗುತ್ತೆ. ಕಂಪ್ನಿ ಕೂಡ ಇಲ್ಲಿ ಆದರೆ ನಾವು ಕೆಲವು ಕಂಪ್ನಿ ಇರೋಲ್ಲ, ಅವ್ರು ಕೊಟ್ಟಿದ್ದು ತೊಗೊಬೇಕಾಗತ್ತೆ ಇಲ್ಲಿ ಆದರೆ. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಡಿಮಾರ್ಟ್ಗೆ ಹೋಗಿದ್ವಿ. ಡಿಮಾರ್ಟಲ್ಲಿ ನನಗೇನೇನು ಬೇಕು ಅದನ್ನೆಲ್ಲ ಗ್ರಾಸರಿ ತಂದುಕೊಂಡು ನೀಟಾಗಿ ಈ ರೀತಿ ಜೋಡಿಸಿ ಇಟ್ಕೊತಾ ಇದ್ದೀನಿ. ಸೊ ಇದು ರಾಜ್ಮಾ ತಂದಿದ್ದೀನಿ. ರಾಜ್ಮಾ ಮಾಡೋಣ ಅಂದ್ಬಿಟ್ಟು ತುಂಬ ದಿವಸ ಆಗಿತ್ತು ರಾಜ್ಮಾ ತಿಂದು, ಅದಕ್ಕೋಸ್ಕರ ಅದನ್ನು ತೊಗೊಂಡು ಬಂದಿದ್ದೀನಿ. ಪಿಂಕ್ ಸಾಲ್ಟು ನಾನು ಇದೇ ಫಸ್ಟ್ ಯೂಸ್ ಮಾಡ್ತಾ ಇರೋದು. ಪಿಂಕ್ ಸಾಲ್ಟ್ ಮೊದಲು ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಈ ಸರಿಯಿಂದ ಯೂಸ್ ಮಾಡೋಣ, ಹೆಲ್ತ್ಗೂ ಕೂಡ ಒಳ್ಳೆಯದು ಅಂದ್ಬಿಟ್ಟು ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ನೈಟ್ಗೆ ಸಿಂಪಲ್ಲಾಗಿ ಕಾಯಿ ಬಜ್ಜಿ ಸಾಂಬಾರು ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಕಾಯಿ ಬಜ್ಜಿ ಸಾಂಬಾರು ಆಲ್ರೆಡಿ ತೋರಿಸಿರೋದ್ರಿಂದ ನಾನೇನು ಡೀಟೇಲಾಗಿ ಏನು ತೋರಿಸ್ತಾ ಇಲ್ಲ. ಸೊ ಕಾಯಿ ಬಜ್ಜಿ ಸಾಂಬಾರು, ಅನ್ನ, ಮುದ್ದೆ ರೆಡಿ ಮಾಡಿಕೊಂಡು ಊಟ ಮಾಡಿದ್ವಿ. ಸಿಂಪಲ್ಲಾಗಿ ಅಡುಗೆ ಮಾಡ್ತೀವಿ ಇವತ್ತು. ಆ್ಯಕ್ಚುಲಿ ಅಡುಗೆ ಮಾಡೋ ಮೂಡ್ ಇರಲಿಲ್ಲ. ಮಧ್ಯಾಹ್ನ ಮಾಡಿಬಿಟ್ರೆ ಅಡುಗೆ ಮಾಡೋಕ್ಕೆ ಅಂದರೆ ನನಗೆ ಮೂಡಿರುತ್ತೆ. ಒಂದು ಟೈಮ್ ಅಂತ ಇರುತ್ತೆ, ಆ ಟೈಮ್ ಆಗಿಬಿಟ್ರೆ ಅಡುಗೆ ಮಾಡೋ ಮೂಡೇ ಹೊಟ್ಟೋಗ್ಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ಸಿಂಪಲ್ಲಾಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸಿಂಪಲ್ಲಾಗಿ ಈ ರೀತಿ ಕಾಯಿ ಬಜ್ಜಿ ಸಾಂಬಾರು ಮಾಡ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಬೇಗ ಆಗೋಗ್ಬಿಡುತ್ತೆ. ಒಂದು 15ರಿಂದ 20 ನಿಮಿಷ ಬೇಕು ಈ ಸಾಂಬಾರು ಮಾಡೋಕ್ಕೆ. 15ರಿಂದ 20 ನಿಮಿಷಕ್ಕೆ ಆಗೋಗ್ಬಿಡುತ್ತೆ. ಸೊ ಈ ರೀತಿ ಮಾಡಿಕೊಂಡು ಊಟ ಎಲ್ಲ ಮಾಡಿದ್ವಿ. ಊಟ ಎಲ್ಲ ಮಾಡಿದ್ಮೇಲೆ ಇವತ್ತು ವಾಕ್ ಮಾಡಲಿಲ್ಲ. ವಾಕ್ ಮಾಡೋ ಬದಲು ಈ ರೀತಿ ಶಟಲ್ ಕಾಕ್ ಆಡ್ತಾಯಿದ್ದೀವಿ ನಾನು, ನನ್ನ ಮಗ ಮತ್ತು ಅಳಿಯ. ಸೊ ಆಗಲೇ 10 o'clock ಮೇಲಾಗಿದೆ. ವಾಕ್ ಮಾಡೋದು ಬೇಡ ಅಂದ್ಬಿಟ್ಟು ನನ್ನ ಅಳಿಯ ಇವತ್ತು ಶಟಲ್ ಕಾಕ್ ಆಡ್ಸತ್ತೆ ಅಂತ ಹಿಂಸೆ ಮಾಡ್ತಾಯಿದ್ದ. ಸೊ ಅವನಿಗೋಸ್ಕರ ವಾಕ್ ಕ್ಯಾನ್ಸಲ್ ಮಾಡಿ ಈ ರೀತಿ ಶಟಲ್ ಕಾಕ್ ಆಡ್ತಾಯಿದ್ದೀವಿ. ಏನೋ ಒಂದು ಬಟ್ ನಿಲ್ಲಿಸ್ತಾ ಇಲ್ಲ ವಾಕು, ಶಟಲ್ ಕಾಕು. ನೈಟ್ ಮಾತ್ರ ಈ ರೀತಿ ನಿಲ್ಲಿಸ್ದೆ ವಾಕ್ ಮಾಡ್ತಾನೇ ಇದ್ದೀನಿ, ನಿಲ್ಲಿಸಬಾರ್ದು ಅಂತ ಮೈಂಡಲ್ಲಿ ಅಂದ್ಕೊಂಡು. ಸೊ ಅದಾದಮೇಲೆ ಗ್ರೀನ್ ಟೀ ತೊಗೊಂಡೆ. ಗ್ರೀನ್ ಟೀ ತೊಗೊಂಡ್ಬಿಟ್ಟು ನಾನು ಬುಕ್ ಓದಿದೆ, 1-2 ಪೇಜು ಬುಕ್ಕೆಲ್ಲ ಓದ್ಬಿಟ್ಟು ಆ್ಯಸ್ ಯೂಶ್ವಲ್ ಎಲ್ಲರೂ ಮಲ್ಕೊಂಡ್ವಿ. ನನ್ನ ಅಳಿಯನೂ ಕೂಡ ಇವತ್ತು ನಮ್ಮ ಮನೇಲೆ ಮಲ್ಕೊಂಡ, ನಾಳೆ ಬೆಳಿಗ್ಗೆ ಹೋಗ್ತೀನಿ ಅಂತ. ಸೊ ಈ ವ್ಲಾಗ್ ಹೀಗಿತ್ತು. ಈ ವ್ಲಾಗ್ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.